ವ್ಯಾಲೆಂಟೈನ್ಸ್ ಡೇ ಏನು ಮುಗ್ದೋಯ್ತು, ಆದರೆ ಸ್ಟೋರಿ ಇನ್ನೂ ನಿಮ್ಗೆ ಹೇಳೇ ಇಲ್ಲ. ಹಾಗಾಗಿ ವ್ಯಾಲೆಂಟೈನ್ಸ್ ಡೇ ಬಗ್ಗೆ ಹೇಳೋಣ ಅಂತ ಅಂದ್ಬಿಟ್ಟು ಇವತ್ತು ವೀಡಿಯೋ ಮಾಡ್ತಿದ್ದೀನಿ. ಹಾಯ್ ಎಲ್ರಿಗೂ. ಏನಂತ ಅಂದರೆ ಇವತ್ತು ವಿಶೇಷವಾಗಿ ಪಿಕ್ಚರೆಲ್ಲ ಹಾಕ್ಬಿಟ್ಟು ಅಂದರೆ ಇಮೇಜ್ ಎಲ್ಲ ಹಾಕ್ಬಿಟ್ಟು ನಿಮಗೆ ಏನಾಯ್ತು ಅಂತ ಹೇಳ್ತೀನಿ ಸ್ಟೋರಿನ. ಬನ್ನಿ. ರೋಮನ್ ಚಕ್ರವರ್ತಿ ಅವನ ಕ್ಲಾಡಿಯಸ್ ಯುದ್ಧದ ನಂತರ ಎಲ್ಲ ಸೈನಿಕರಿಗೂ ಅವನು ಮದುವೆ ಆಗೋದೇ ಬೇಡ ಅಂತ ನಿಷೇಧ ಮಾಡ್ತಾನೆ ಅವನ ರಾಜ್ಯದಲ್ಲಿ. ಹಾಗಾಗಿ ಸೈನಿಕರೆಲ್ಲ ಅವನಿಗೋಸ್ಕರ ಅನ್ಮ್ಯಾರಿಡ್ ಆಗಿ ಹಾಗೆ ಉಳ್ಕೊಂಡಿರ್ತಾರೆ. ಆದರೆ ಅಲ್ಲಿ ಒಬ್ಬ ವ್ಯಾಲೆಂಟೈನ್ ಅನ್ನೋ ಒಂದು ವ್ಯಕ್ತಿ ಇರ್ತಾನೆ. ಅವನು ಗುಪ್ತವಾಗಿ ಎಲ್ರಿಗೂ ಅಂದರೆ ಕದ್ದು ಮುಚ್ಚಿ ಎಲ್ರಿಗೂ ಮದುವೆ ಮಾಡಿಸ್ತಾ ಇರ್ತಾನೆ, ಪ್ರೀತಿಸಿದ್ದವ್ರಿಗೆಲ್ರಿಗೂ. ಆ ವಿಷಯನ ಕಂಡು ಬಂದ ಚಕ್ರವರ್ತಿ ಅವನ್ನ ಸೆರೆ ಹಿಡಿದು ಜೈಲಿಗೆ ಹಾಕ್ತಾನೆ. ಜೈಲಲ್ಲಿ ಅವನನ್ನು ಒಬ್ಬ ಜೈಲರ್ ಚೆನ್ನಾಗಿ ನೋಡ್ಕೊತಿರ್ತಾನೆ. ಅವನಿಗೆ ಒಬ್ಬಳು ಮಗಳಿರ್ತಾಳೆ. ಆ ಮಗಳು ಕುರುಡಿಯಾಗಿರ್ತಾಳೆ. ಬಟ್ ಅವನ ಒಂದು ಅಂದರೆ ವ್ಯಾಲೆಂಟೈನ್ ಒಂದು ಪ್ರಾರ್ಥನೆ ಮಾಡಿ ಚಿಕಿತ್ಸೆ ಕೊಟ್ಟು ಅವಳಿಗೆ ಕಣ್ಣು ಬರೋಂಗೆ ಮಾಡ್ತಾನೆ. ಆ ಟೈಮಲ್ಲಿ ಇವನು ಇನ್ನೇನು ಮರಣದಂಡೆಗೆ ಹೊರಟಿರ್ತಾನೆ. ಆವಾಗ ಒಂದು ಪತ್ರ ಬರೀತಾನೆ, ಕೊನೆಯದಾಗಿ ನಿನ್ನ ಪ್ರೀತಿಯ ವ್ಯಾಲೆಂಟೈನ್ ಅಂತ ಅಂದ್ಬಿಟ್ಟು. ಆಗಲೇ ಶುರುವಾಗಿದ್ದು ಪತ್ರ ಬರೆಯೋದು, ಈ ರೀತಿ ಒಂದು ಪ್ರೀತಿಯ ಸಂಕೇತ ಹುಟ್ಕೊಂಡಿತ್ತು. ಹಾಗೆ ಇನ್ನೊಂದಿದೆ ಲೂಪರ್ಕೇಲಿಯಾ ಅಂತ ಒಂದು ಹಬ್ಬದ ಕೂಡ ವಿಶೇಷತೆಯಿಂದ ಈ ಒಂದು ವ್ಯಾಲೆಂಟೈನ್ ಡೇ ಬಂತು ಅಂತ ಹೇಳ್ತಾರೆ. ಹಾಗೆ ಫೆಬ್ರವರಿ ತಿಂಗಳಲ್ಲಿ ಹಕ್ಕಿಗಳು ತುಂಬ ಇರುತ್ತೆ ಅಂತ ಅಂದ್ಬಿಟ್ಟು ಅದು ಕೂಡ ವ್ಯಾಲೆಂಟೈನ್ ಡೇ ಮಾಡ್ತಿದ್ರು ಅಂತ ಅಂದ್ಬಿಟ್ಟು ಬಂತು. ಹಾಗೆ ಈಗಿನ ಕಾಲದಲ್ಲಿ ಇದನ್ನು ದೊಡ್ಡದಾಗಿ ಹೀಗೆ ಆಚರಿಸ್ತಿದ್ದಾರೆ, ಎಲ್ಲರೂ ಚಾಕ್ಲೇಟ್ ಕೊಟ್ಕೊಂಡು. ಹಾಗೆ ಮುಂಚೆ ಆಗಿರೋದು ಹೀಗಿತ್ತು ಕತೆ. ಹಾಗೆ ಅವತ್ತಿನ ದಿನ ತುಂಬ ಜನ ಸೈನಿಕರನ್ನು ನಾವು ಕಳ್ಕೊಂಡಿದ್ವಿ. ಹಾಗಾಗಿ ಬ್ಲ್ಯಾಕ್ ಡೇ ಕೂಡ ಆಚರಿಸ್ತಿದ್ದಾರೆ. ಹೇಗಿತ್ತು ನನ್ನ ಸ್ಟೋರಿ ಅಂತ ಅಂದ್ಬಿಟ್ಟು ನೀವೇ ಹೇಳಿ. ಸೊ ನನ್ನ ಸ್ಟೋರಿ ಅಂದ್ಕೊಂಡ್ರೆ ಇದು ನನ್ನ ಸ್ಟೋರಿ ಅಲ್ಲ, ಹಳೆಯ ಸ್ಟೋರಿ. ಹೇಗೆ ಈ ಒಂದು ದಿನ ಬಂತು ಹುಟ್ಕೊಂತು ಅಂತ ಅಂದ್ಬಿಟ್ಟು, ಯಾಕೆ ಈ ದಿನನ ಆಚರಿಸ್ತಾರೆ ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಳಿ, ಆಮೇಲೆ ಆಚರಿಸಿ ಅಂತ ಹೇಳ್ತಿದ್ದೀನಿ. ಮತ್ತೆ ಸಿಗೋಣ. ಓಕೆ, ಬಾಯ್.